ಖಾತೆಗೂ ಬೆತ್ತು ಕನ್ನ. ಫೋರ್ಜರಿ ಸಹಿ, ಕೋಟಿ ಕೋಟಿ ಲೂಟಿ. ಸಾರ್ವಜನಿಕ ಕುಂದುಕೊರತೆ ನೀಗಿಸುವುದಕ್ಕೆ ಸರ್ಕಾರ ಆಯಾ ಕಾಲಕ್ಕೆ ತಕ್ಕಂತೆ ಹಣ ಬಿಡುಗಡೆ ಮಾಡುತ್ತೆ. ಈ ಹಣವನ್ನ ತಹಸೀಲ್ದಾರರ ಹೆಸರಲ್ಲಿ ಒಂದು ಅಕೌಂಟ್ ಮಾಡಿ ಇಡಲಾಗುತ್ತೆ. ಆದರೆ ಲಿಂಗಸಗೂರಿನ ಕೆನರಾ ಬ್ಯಾಂಕ್ನ ತಹಸೀಲ್ದಾರ್ ಖಾತೆಯಲ್ಲಿದ್ದ 1,87,00,000ಕ್ಕೂ ಅಧಿಕ ಹಣ ಕಾಣೆಯಾಗಿಬಿಟ್ಟಿದೆ. ಲಿಂಗಸಗೂರು ತಹಸೀಲ್ದಾರ್ ಕಚೇರಿಯಲ್ಲಿ ಎಸ್ಟಿಎ ಅಧಿಕಾರಿ, ಕೆನರಾ ಬ್ಯಾಂಕ್ ವ್ಯವಸ್ಥಾಪಕ ಮತ್ತು ಸಿಬ್ಬಂದಿ ಜೊತೆ ಶಾಮೀಲಾಗಿ ಹಣವನ್ನ ಕೊಳ್ಳೆ ಹೊಡೆದಿದ್ದಾರೆ ಎಂಬ ಆರೋಪ ಕೇಳಿಬಂದಿತ್ತು. ಹೀಗಾಗಿ ತಹಸೀಲ್ದಾರ್ ಶಂಶಲಂ ಅವರೇ ಖುದ್ದಾಗಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ರು. ಕೂಡಲೇ ಎಚ್ಚೆತ್ತ ಸಹಾಯಕ ಆಯುಕ್ತ ಬಸವಣ್ಣಪ್ಪ ಕಳಶೆಟ್ಟಿ, ಕೊಳ್ಳೆ ಹೊಡೆದ ಹಣ ಎಲ್ಲಿದೆ, ಕದ್ದವರು ಯಾರು, ಈ ಕೂಡಲೇ ಅವರ ಮೇಲೆ ಎಫ್ಐಆರ್ ದಾಖಲಿಸಿ ಅಂತ ತಾಕೀತು ಮಾಡಿದ್ದಾರೆ. ಒಬ್ಬ ಸಿಬ್ಬಂದಿ ತಹಸೀಲ್ದಾರ್ ಖಾತೆಯಿಂದ ಫೇಕ್ ಆಗಿ ಒಂದು CTC ಅಥವಾ ಸಿಗ್ನೇಚರ್ ಮಾಡಿಕೊಂಡು ತನ್ನ ಮತ್ತು ತನ್ನ ಕುಟುಂಬಸ್ಥರ ಖಾತೆಗೆ ಜಮಾ ಮಾಡ್ಕೊಂಡಿದ್ದು ಕಂಡು ಬಂದಿರುತ್ತೆ. ತತ್ಕ್ಷಣ ನಾವು ವೆರಿಫೈ ಮಾಡಿಕೊಂಡು ಯಾವ ಖಾತೆಗೆ ದುಡ್ಡು ಜಮಾ ಮಾಡ್ಕೊಂಡಿದ್ದಾನೆ ಅದನ್ನೆಲ್ಲ ಫ್ರೀಸ್ ಮಾಡಿದ್ದೀವಿ. ಫ್ರೀಸ್ ಆದಮೇಲೆ ಏನು ಪ್ರೊಸೀಜರ್ ಇರುತ್ತೆ ಅಂತಂದರೆ ಇಮಿಡಿಯೇಟ್ಲಿ ನಾವು FIR ಹಾಕಿದ್ದೀವಿ. FIR ಹಾಕಿದ ಮೇಲೆ ಅದು ಕೋರ್ಟಿಗೆ ಹೋಗಿ ತನಿಖೆ ಆಗಿ ಕೋರ್ಟಿಗೆ ಹೋದ್ಮೇಲೆ ಕೋರ್ಟ್ ಅನುಮತಿ ಮೇರೆಗೆ ಮತ್ತೆ ನಾವು ಸರ್ಕಾರಿ ಖಾತೆಗೆ ನಾವು ಜಮಾ ಮಾಡ್ಕೋತೀವಿ. ಇತ್ತ 1.87 ಲಕ್ಷ ಹಣ ಎಲ್ಲಿ ಹೋಯಿತು ಎಂಬುದರ ಮೂಲ ಹುಡುಕಿದಾಗ ದ್ವಿತೀಯ ದರ್ಜೆ ಸಹಾಯಕ ಯಲ್ಲಪ್ಪ ನಕಲಿ ದಾಖಲೆ ಸೃಷ್ಟಿಸಿ ಸರ್ಕಾರದ ಹಣವನ್ನ ಕೊಳ್ಳೆ ಹೊಡೆದಿರೋದು ಗೊತ್ತಾಗಿದೆ. ಕೆನರಾ ಬ್ಯಾಂಕ್ನ ವ್ಯವಸ್ಥಾಪಕರೊಟ್ಟಿಗೆ ಶಾಮೀಲಾಗಿ ತನ್ನ ಮಡದಿ ಮಕ್ಕಳ ಅಕೌಂಟ್ಗೆ ಹಣ ವರ್ಗಾವಣೆ ಮಾಡಿದ್ದಾನೆಂದು ತಿಳಿದು ಬಂದಿದೆ. ಈ ಎಲ್ಲ ಅಕೌಂಟ್ಗಳನ್ನ ಫ್ರೀಸ್ ಮಾಡಿಸಿ ಬಳಿಕ ಲಿಂಗಸಗೂರು ಪೊಲೀಸ್ ಠಾಣೆಯಲ್ಲಿ FIR ದಾಖಲಿಸಿದ್ದಾರೆ. ಪ್ರತಿ 15 ದಿನಕ್ಕೊಮ್ಮೆ ತಿಂಗಳಿಗೊಮ್ಮೆ ನಾವು ಅಕೌಂಟನ್ನು ವೆರಿಫೈ ಮಾಡ್ತಾ ಇರ್ತೀವಿ. ಆ ಪ್ರಕಾರ ನಾವು ವೆರಿಫೈ ಮಾಡಿದಾಗ ಅಲ್ಲಿ ಫೋರ್ಜರಿ ಆಗಿದೆ ಅಂತ ನಮ್ಮ ಗಮನಕ್ಕೆ ಬಂದಲ್ಲಿ ನಾವು ಬ್ಯಾಂಕಿಗೆ ಹೋಗಿ ನೋಡಿದಾಗ ಬ್ಯಾಂಕಿನವರು ಫೋರ್ಜರಿ ಸಹಿ ಆಧಾರದ ಮೇಲೆ ನಮ್ಮ ಕಚೇರಿ ಸಿಬ್ಬಂದಿ ಜೊತೆಗೂಡಿ ಸುಮಾರು 1,87,86,561 ರೂಪಾಯಿಯಷ್ಟು ಹಣ ಡ್ರಾ ಮಾಡಿ ಅವರ ಕುಟುಂಬದ ಸದಸ್ಯರಿಗೆ ಹೆಂಡತಿ ಮಕ್ಕಳ ಹೆಸರಲ್ಲಿ ಅವ್ರು ಮಾಡಿದ್ದಾರೆ. ಆರೋಪಿ ಯಲ್ಲಪ್ಪ ಕೆನರಾ ಬ್ಯಾಂಕ್ ಮ್ಯಾನೇಜರ್ ಜನಸ್ ಹಾಗೂ ಸಿಬ್ಬಂದಿ ಪರಾರಿಯಾಗಿದ್ದಾರೆ. ವಿಚಾರಣೆಗಾಗಿ ವಶಕ್ಕೆ ಪಡೆಯೋದಕ್ಕೆ ಪೊಲೀಸರು ಬಲೆ ಬೀಸಿದ್ದಾರೆ. ದುರ್ಗೇಶ್, ರಿಪಬ್ಲಿಕ್ ಕನ್ನಡ, ರಾಯಚೂರು. ಮುಜರಾಯಿ ಖಾತೆಗೂ ಬೆತ್ತು ಕನ್ನ. ಫೋರ್ಜರಿ ಸಹಿ, ಕೋಟಿ ಕೋಟಿ ಲೂಟಿ. ಸಾರ್ವಜನಿಕ ಕುಂದುಕೊರತೆ ನೀಗಿಸುವುದಕ್ಕೆ ಸರ್ಕಾರ ಆಯಾ ಕಾಲಕ್ಕೆ ತಕ್ಕಂತೆ ಹಣ ಬಿಡುಗಡೆ ಮಾಡುತ್ತೆ. ಈ ಹಣವನ್ನ ತಹಸೀಲ್ದಾರರ ಹೆಸರಲ್ಲಿ ಒಂದು ಅಕೌಂಟ್ ಮಾಡಿ ಇಡಲಾಗುತ್ತೆ. ಆದರೆ ಲಿಂಗಸಗೂರಿನ ಕೆನರಾ ಬ್ಯಾಂಕ್ನ ತಹಸೀಲ್ದಾರ್ ಖಾತೆಯಲ್ಲಿದ್ದ 1,87,00,000ಕ್ಕೂ ಅಧಿಕ ಹಣ ಕಾಣೆಯಾಗಿಬಿಟ್ಟಿದೆ. ಲಿಂಗಸಗೂರು ತಹಸೀಲ್ದಾರ್ ಕಚೇರಿಯಲ್ಲಿ ಎಸ್ಟಿಎ ಅಧಿಕಾರಿ, ಕೆನರಾ ಬ್ಯಾಂಕ್ ವ್ಯವಸ್ಥಾಪಕ ಮತ್ತು ಸಿಬ್ಬಂದಿ ಜೊತೆ ಶಾಮೀಲಾಗಿ ಹಣವನ್ನ ಕೊಳ್ಳೆ ಹೊಡೆದಿದ್ದಾರೆ ಎಂಬ ಆರೋಪ ಕೇಳಿಬಂದಿತ್ತು. ಹೀಗಾಗಿ ತಹಸೀಲ್ದಾರ್ ಶಂಶಲಂ ಅವರೇ ಖುದ್ದಾಗಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ರು. ಕೂಡಲೇ ಎಚ್ಚೆತ್ತ ಸಹಾಯಕ ಆಯುಕ್ತ ಬಸವಣ್ಣಪ್ಪ ಕಳಶೆಟ್ಟಿ, ಕೊಳ್ಳೆ ಹೊಡೆದ ಹಣ ಎಲ್ಲಿದೆ, ಕದ್ದವರು ಯಾರು, ಈ ಕೂಡಲೇ ಅವರ ಮೇಲೆ FIR ದಾಖಲಿಸಿ ಅಂತ ತಾಕೀತು ಮಾಡಿದ್ದಾರೆ. ಒಬ್ಬ ಸಿಬ್ಬಂದಿ ತಹಸೀಲ್ದಾರ್ ಖಾತೆಯಿಂದ ಫೇಕ್ ಆಗಿ ಒಂದು CTC ಅಥವಾ ಸಿಗ್ನೇಚರ್ ಮಾಡಿಕೊಂಡು ತನ್ನ ಮತ್ತು ತನ್ನ ಕುಟುಂಬಸ್ಥರ ಖಾತೆಗೆ ಜಮಾ ಮಾಡ್ಕೊಂಡಿದ್ದು ಕಂಡು ಬಂದಿರುತ್ತೆ. ತತ್ಕ್ಷಣ ನಾವು ವೆರಿಫೈ ಮಾಡಿಕೊಂಡು ಯಾವ ಖಾತೆಗೆ ದುಡ್ಡು ಜಮಾ ಮಾಡ್ಕೊಂಡಿದ್ದಾನೆ ಅದನ್ನೆಲ್ಲ ಫ್ರೀಸ್ ಮಾಡಿದ್ದೀವಿ. ಫ್ರೀಸ್ ಆದಮೇಲೆ ಏನು ಪ್ರೊಸೀಜರ್ ಇರುತ್ತೆ ಅಂತಂದರೆ ಇಮಿಡಿಯೇಟ್ಲಿ ನಾವು FIR ಹಾಕಿದ್ದೀವಿ. FIR ಹಾಕಿದ ಮೇಲೆ ಅದು ಕೋರ್ಟಿಗೆ ಹೋಗಿ ತನಿಖೆ ಆಗಿ ಕೋರ್ಟಿಗೆ ಹೋದ್ಮೇಲೆ ಕೋರ್ಟ್ ಅನುಮತಿ ಮೇರೆಗೆ ಮತ್ತೆ ನಾವು ಸರ್ಕಾರಿ ಖಾತೆಗೆ ನಾವು ಜಮಾ ಮಾಡ್ಕೋತೀವಿ. ಇತ್ತ 1.87 ಲಕ್ಷ ಹಣ ಎಲ್ಲಿ ಹೋಯಿತು ಎಂಬುದರ ಮೂಲ ಹುಡುಕಿದಾಗ ದ್ವಿತೀಯ ದರ್ಜೆ ಸಹಾಯಕ ಯಲ್ಲಪ್ಪ ನಕಲಿ ದಾಖಲೆ ಸೃಷ್ಟಿಸಿ ಸರ್ಕಾರದ ಹಣವನ್ನ ಕೊಳ್ಳೆ ಹೊಡೆದಿರೋದು ಗೊತ್ತಾಗಿದೆ. ಕೆನರಾ ಬ್ಯಾಂಕ್ನ ವ್ಯವಸ್ಥಾಪಕರೊಟ್ಟಿಗೆ ಶಾಮೀಲಾಗಿ ತನ್ನ ಮಡದಿ ಮಕ್ಕಳ ಅಕೌಂಟ್ಗೆ ಹಣ ವರ್ಗಾವಣೆ ಮಾಡಿದ್ದಾನೆಂದು ತಿಳಿದು ಬಂದಿದೆ. ಈ ಎಲ್ಲ ಅಕೌಂಟ್ಗಳನ್ನ ಫ್ರೀಸ್ ಮಾಡಿಸಿ ಬಳಿಕ ಲಿಂಗಸಗೂರು ಪೊಲೀಸ್ ಠಾಣೆಯಲ್ಲಿ FIR ದಾಖಲಿಸಿದ್ದಾರೆ. ಪ್ರತಿ 15 ದಿನಕ್ಕೊಮ್ಮೆ ತಿಂಗಳಿಗೊಮ್ಮೆ ನಾವು ಅಕೌಂಟನ್ನು ವೆರಿಫೈ ಮಾಡ್ತಾ ಇರ್ತೀವಿ. ಆ ಪ್ರಕಾರ ನಾವು ವೆರಿಫೈ ಮಾಡಿದಾಗ ಅಲ್ಲಿ ಫೋರ್ಜರಿ ಆಗಿದೆ ಅಂತ ನಮ್ಮ ಗಮನಕ್ಕೆ ಬಂದಲ್ಲಿ ನಾವು ಬ್ಯಾಂಕಿಗೆ ಹೋಗಿ ನೋಡಿದಾಗ ಬ್ಯಾಂಕಿನವರು
ಫೋರ್ಜರಿ ಸಹಿ ಆಧಾರದ ಮೇಲೆ ನಮ್ಮ ಕಚೇರಿ ಸಿಬ್ಬಂದಿ ಜೊತೆಗೂಡಿ ಸುಮಾರು 1,87,86,561 ರೂಪಾಯಿಯಷ್ಟು ಹಣ ಡ್ರಾ ಮಾಡಿ ಅವರ ಕುಟುಂಬದ ಸದಸ್ಯರಿಗೆ ಹೆಂಡತಿ ಮಕ್ಕಳ ಹೆಸರಲ್ಲಿ ಅವ್ರು ಮಾಡಿದ್ದಾರೆ. ಆರೋಪಿ ಯಲ್ಲಪ್ಪ ಕೆನರಾ ಬ್ಯಾಂಕ್ ಮ್ಯಾನೇಜರ್ ಜನಸ್ ಹಾಗೂ ಸಿಬ್ಬಂದಿ ಪರಾರಿಯಾಗಿದ್ದಾರೆ. ವಿಚಾರಣೆಗಾಗಿ ವಶಕ್ಕೆ ಪಡೆಯುವುದಕ್ಕೆ ಪೊಲೀಸರು ಬಲೆ ಬೀಸಿ ಮುಜರಾಯಿ ಖಾತೆಗೂ ಬೆತ್ತು ಕನ್ನ. ಫೋರ್ಜರಿ ಸಹಿ, ಕೋಟಿ ಕೋಟಿ ಲೂಟಿ. ಸಾರ್ವಜನಿಕ ಕುಂದುಕೊರತೆ ನೀಗಿಸುವುದಕ್ಕೆ ಸರ್ಕಾರ ಆಯಾ ಕಾಲಕ್ಕೆ ತಕ್ಕಂತೆ ಹಣ ಬಿಡುಗಡೆ ಮಾಡುತ್ತೆ. ಈ ಹಣವನ್ನ ತಹಸೀಲ್ದಾರರ ಹೆಸರಲ್ಲಿ ಒಂದು ಅಕೌಂಟ್ ಮಾಡಿ ಇಡಲಾಗುತ್ತೆ. ಆದರೆ ಲಿಂಗಸಗೂರಿನ ಕೆನರಾ ಬ್ಯಾಂಕ್ನ ತಹಸೀಲ್ದಾರ್ ಖಾತೆಯಲ್ಲಿದ್ದ 1,87,00,000ಕ್ಕೂ ಅಧಿಕ ಹಣ ಕಾಣೆಯಾಗಿ ಬಿಟ್ಟಿದೆ. ಲಿಂಗಸಗೂರು ತಹಸೀಲ್ದಾರ್ ಕಚೇರಿಯಲ್ಲಿ ಎಸ್ಟಿಎ ಅಧಿಕಾರಿ ಕೆನರಾ ಬ್ಯಾಂಕ್ ವ್ಯವಸ್ಥಾಪಕ ಮತ್ತು ಸಿಬ್ಬಂದಿ ಜೊತೆ ಶಾಮೀಲಾಗಿ ಹಣವನ್ನ ಕೊಳ್ಳೆ ಹೊಡೆದಿದ್ದಾರೆ ಎಂಬ ಆರೋಪ ಕೇಳಿಬಂದಿತ್ತು. ಹೀಗಾಗಿ ತಹಸೀಲ್ದಾರ್ ಶಂಶಲಂ ಅವರೇ ಖುದ್ದಾಗಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ರು. ಕೂಡಲೇ ಎಚ್ಚೆತ್ತ ಸಹಾಯಕ ಆಯುಕ್ತ ಬಸವಣ್ಣಪ್ಪ ಕಳಶೆಟ್ಟಿ ಕೊಳ್ಳೆ ಹೊಡೆದ ಹಣ ಎಲ್ಲಿದೆ, ಕದ್ದವರು ಯಾರು, ಈ ಕೂಡಲೇ ಅವರ ಮೇಲೆ ಎಫ್ಐಆರ್ ದಾಖಲಿಸಿ ಅಂತ ತಾಕೀತು ಮಾಡಿದ್ದಾರೆ. ಒಬ್ಬ ಸಿಬ್ಬಂದಿ ತಹಸೀಲ್ದಾರ್ ಖಾತೆಯಿಂದ ಫೇಕ್ ಆಗಿ ಒಂದು CTC ಅಥವಾ ಸಿಗ್ನೇಚರ್ ಮಾಡಿಕೊಂಡು ತನ್ನ ಮತ್ತು ತನ್ನ ಕುಟುಂಬಸ್ಥರ ಖಾತೆಗೆ ಜಮಾ ಮಾಡ್ಕೊಂಡಿದ್ದು ಕಂಡು ಬಂದಿರುತ್ತೆ. ತತ್ಕ್ಷಣ ನಾವು ವೆರಿಫೈ ಮಾಡಿಕೊಂಡು ಯಾವ ಖಾತೆಗೆ ದುಡ್ಡು ಜಮಾ ಮಾಡ್ಕೊಂಡಿದ್ದಾನೆ ಅದನ್ನೆಲ್ಲ ಫ್ರೀಸ್ ಮಾಡಿದ್ದೀವಿ. ಫ್ರೀಸ್ ಆದಮೇಲೆ ಏನು ಪ್ರೊಸೀಜರ್ ಇರುತ್ತೆ ಅಂತಂದರೆ ಇಮಿಡಿಯೇಟ್ಲಿ ನಾವು FIR ಹಾಕಿದ್ದೀವಿ. FIR ಹಾಕಿದ ಮೇಲೆ ಅದು ಕೋರ್ಟಿಗೆ ಹೋಗಿ ತನಿಖೆ ಆಗಿ ಕೋರ್ಟಿಗೆ ಹೋದ್ಮೇಲೆ ಕೋರ್ಟ್ ಅನುಮತಿ ಮೇರೆಗೆ ಮತ್ತೆ ನಾವು ಸರ್ಕಾರಿ ಖಾತೆಗೆ ನಾವು ಜಮಾ ಮಾಡ್ಕೋತೀವಿ. ಇತ್ತ 1.87 ಲಕ್ಷ ಹಣ ಎಲ್ಲಿ ಹೋಯಿತು ಎಂಬುದರ ಮೂಲ ಹುಡುಕಿದಾಗ ದ್ವಿತೀಯ ದರ್ಜೆ ಸಹಾಯಕ ಯಲ್ಲಪ್ಪ ನಕಲಿ ದಾಖಲೆ ಸೃಷ್ಟಿಸಿ ಸರ್ಕಾರದ ಹಣವನ್ನ ಕೊಳ್ಳೆ ಹೊಡೆದಿರೋದು ಗೊತ್ತಾಗಿದೆ. ಕೆನರಾ ಬ್ಯಾಂಕ್ನ ವ್ಯವಸ್ಥಾಪಕರೊಟ್ಟಿಗೆ ಶಾಮೀಲಾಗಿ ತನ್ನ ಮಡದಿ ಮಕ್ಕಳ ಅಕೌಂಟ್ಗೆ ಹಣ ವರ್ಗಾವಣೆ ಮಾಡಿದ್ದಾನೆಂದು ತಿಳಿದು ಬಂದಿದೆ. ಈ ಎಲ್ಲ ಅಕೌಂಟ್ಗಳನ್ನು ಫ್ರೀಸ್ ಮಾಡಿಸಿ ಬಳಿಕ ಲಿಂಗಸಗೂರು ಪೊಲೀಸ್ ಠಾಣೆಯಲ್ಲಿ FIR ದಾಖಲಿಸಿದ್ದಾರೆ. ಪ್ರತಿ 15 ದಿನಕ್ಕೊಮ್ಮೆ ತಿಂಗಳಿಗೊಮ್ಮೆ ನಾವು ಅಕೌಂಟನ್ನು ವೆರಿಫೈ ಮಾಡ್ತಾ ಇರ್ತೀವಿ. ಆ ಪ್ರಕಾರ ನಾವು ವೆರಿಫೈ ಮಾಡಿದಾಗ ಅಲ್ಲಿ ಫೋರ್ಜರಿ ಆಗಿದೆ ಅಂತ ನಮ್ಮ ಗಮನಕ್ಕೆ ಬಂದಲ್ಲಿ ನಾವು ಬ್ಯಾಂಕಿಗೆ ಹೋಗಿ ನೋಡಿದಾಗ ಬ್ಯಾಂಕಿನವರು ಫೋರ್ಜರಿ ಸಹಿ ಆಧಾರದ ಮೇಲೆ ನಮ್ಮ ಕಚೇರಿ ಸಿಬ್ಬಂದಿ ಜೊತೆಗೂಡಿ ಸುಮಾರು 1,87,86,561 ರೂಪಾಯಿಯಷ್ಟು ಹಣ ಡ್ರಾ ಮಾಡಿ ಅವರ ಕುಟುಂಬದ ಸದಸ್ಯರಿಗೆ ಹೆಂಡತಿ ಮಕ್ಕಳ ಹೆಸರಲ್ಲಿ ಅವ್ರು ಮಾಡಿದ್ದಾರೆ. ಆರೋಪಿ ಯಲ್ಲಪ್ಪ ಕೆನರಾ ಬ್ಯಾಂಕ್ ಮ್ಯಾನೇಜರ್ ಜನಸ್ ಹಾಗೂ ಸಿಬ್ಬಂದಿ ಪರಾರಿಯಾಗಿದ್ದಾರೆ. ವಿಚಾರಣೆಗಾಗಿ ವಶಕ್ಕೆ ಪಡೆಯುವುದಕ್ಕೆ ಪೊಲೀಸರು ಬಲೆ ಬೀಸಿದ್ದಾರೆ. ದುರ್ಗೇಶ್, ರಿಪಬ್ಲಿಕ್ ಕನ್ನಡ, ರಾಯಚೂರು.